ಸಿಟಿ ಸೆಂಟ್ರಲ್ ಇರ್ತಕ್ಕಂತ ಬೆಂಗಳೂರಿನಲ್ಲಿ ಇದ್ದೀವಿ. ಇಲ್ಲಿ ಲಕ್ಷಾಂತರ ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಕೆಲಸ ಆರಿಸಿ ಬರ್ತಾರೆ, ಕೆಲಸ ಆರಿಸಿ ಹೋಗ್ತಾ ಇರ್ತಾರೆ, ಕೆಲಸಗಳು ಮುಗಿಸ್ಕೊಂಡು ಹೋಗ್ತಾರೆ, ವಿಧಾನಸೌಧಕ್ಕೆ ಬರ್ತಾರೆ, ವಿಧಾನಸೌಧದಿಂದ ಊರ್ಗೂ ಹೋಗ್ತಾ ಇರ್ತಾರೆ. ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಹೋಗ್ತಾ ಇರ್ತಾರೆ. ಮೊದಲಿದ್ದಿದ್ದು ಬೆಂಗಳೂರಿಗೂ ಈಗಿರೋ ಇರೋ ಬೆಂಗಳೂರಿಗೂ ಬಹಳ ವ್ಯತ್ಯಾಸ ಇದೆ. ಬನ್ನಿ ಸಾರ್ವಜನಿಕರನ್ನ ಇಂಟರ್ವ್ಯೂ ಮಾಡೋಣ. ಮೂಡ ಹಗರಣದಲ್ಲಿ ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಅವ್ರು ಇಳಿಬೇಕೋ ಬೇಡವೋ? ಸಿದ್ದರಾಮಯ್ಯವರಿಂದ ನಿಮ್ಗೆ ಸಿದ್ದರಾಮಯ್ಯ ಸರ್ಕಾರದಿಂದ ಒಳ್ಳೇದಾಗೈತಾ ಅಥವಾ ಒಳ್ಳೇದಾಗಿಲ್ವಾ? ಅದನ್ನ ಹೇಳಿ. ಜನಗಳಿಗೆ ಬೇಕಲ್ಲ ನಿಮ್ಗೆ ಎಷ್ಟು ಮಾತ್ರ ಒಳ್ಳೇದಾಗಿದೆ, ಪರವಾಗಿಲ್ಲ. ಅವ್ರು ಕೊಟ್ಟಂತ ಯೋಜನೆಗಳು ನಿಮ್ಗೆಲ್ಲ ತಲುಪಿದ್ಯಾ ಅನ್ನೋದಕ್ಕೋಸ್ಕರ ತಲುಪಿದೆ. ಈಗ ಸಿದ್ದರಾಮಯ್ಯವರು ಮೈಸೂರಲ್ಲಿ ಮೂಡ ಹಗರಣದಲ್ಲಿ ಏನೋ ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಇವಾಗ ಅವ್ರು ರಾಜೀನಾಮೆ ಕೊಡ್ಬೇಕು, ರಾಜೀನಾಮೆ ಕೊಡಬಾರ್ದು ಅಷ್ಟೇ. ಏನ್ ಹೆಸರು ನಿಮ್ದು? ಮುಖ್ಯಮಂತ್ರಿ ಆಗ್ಯವ್ರೆ. ಈಗ ಯಾವ್ದೇ ಕೇಸಿಂದ ಇಳಿಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತಾವ್ರೆ. ಇಳಿಬೇಕು, ಮುಂದುವರಿಬೇಕು ಅಷ್ಟೇ ಎಲ್ಲ ಕೇಳೋದು. ಒಂದೇ ಇರ್ಬೇಕು. ಇಳಿಬೇಕು, ಎಫ್ಐಆರ್ ಆದ್ಮೇಲೆ ಕೋರ್ಟಿಗೆ ತಲೆ ಬಾಗ್ಲೇಬೇಕು. ಏನ್ ನಿಮ್ಮ ಹೆಸರು? ನಾಗರಾಜ್ ಅಂತ. ಧನ್ಯವಾದ ಸರ್. ಈಗ ಮೂಡ ಹಗರಣದಲ್ಲಿ ಸಿಲುಕೊಂಡು ಎಫ್ಐಆರ್ ಆಗಿದೆ. ಅವರು ರಿಸೈನ್ ಕೊಡ್ಬೇಕಾ ಅಥವಾ ಹಾಗೆ ಮುಂದುವರಿಬೇಕಾ ಸರ್, ನಿಮ್ಮ ಅಭಿಪ್ರಾಯ? ಐಡಿಯಾ ಇಲ್ಲ, ಬಟ್ ಕೇಸ್ ನಡೀತಾ ಇರೋದ್ರಿಂದ ರಿಸೈನ್ ಕೊಡ್ಬೇಕು ಅನ್ಸುತ್ತೆ. ರಿಸೈನ್ ಕೊಟ್ಟು ಬಟ್ ಕಾಂಗ್ರೆಸ್ ಅಲ್ಲಿ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಕಾಣಿಸ್ತಾ ಇಲ್ಲ. ಇಬ್ರು ಬೆಸ್ಟ್ ಅಂತ ಒಂದು ಡಿ ಕೆ ಶಿವಕುಮಾರ್ ಅಂತಾರೆ. ಅವರು ನಮ್ಗೆ ನಮ್ಮ ಇಂಡಿವಿಜುವಲ್ ಇಷ್ಟ ಇಲ್ಲ. ಸಿದ್ದರಾಮಯ್ಯನೇ ಬೆಸ್ಟ್ ಅವ್ರಿಗಿಂತ. ಹೌದಾ? ಯಾಕಂದ್ರೆ ಇನ್ನು ಇದಾಗಿಲ್ಲಲ್ಲ. ಸಿಬಿಐ ಕೊಡ್ಬೇಕಂತೆಲ್ಲ ನಡೀತಾ ರಿಸೈನ್ ಕೊಡದೆ ಹೋಗ್ತಾ ಇರೋದು. ಕಾಂಗ್ರೆಸ್ ಇವಾಗ ಇರೋದ್ರಿಂದ ಆಕ್ಚುಲಿ ಚೀಫ್ ಮಿನಿಸ್ಟರ್ ಬೆಸ್ಟ್ ಅಂದ್ರೆ ಸಿದ್ದರಾಮಯ್ಯನೇ. ಆಲ್ ಓವರ್ ಕಾಂಗ್ರೆಸ್ ಅಲ್ಲಿ ಚೆಕ್ ಮಾಡಿದವಾಗ ನಮ್ಗೆ ಅಂತ ಕ್ಯಾಂಡಿಡೇಟ್ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಇರಬೇಕು ಅಂತಾನೆ ಹೇಳ್ತಾರೆ. ಕೇಸ್ ಎದುರಿಸಬೇಕು ಅಂತ ಮುಂದುವರ್ಕೊಂಡು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರ್ಕೊಂಡು ಕೇಸ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಯಾರು ಒಳ್ಳೆ ಕ್ಯಾಂಡಿಡೇಟ್ ಏನಾದ್ರು ಇದ್ರೆ ಓಕೆ, ಇವರು ರಿಸೈನ್ ಕೊಟ್ಟು ಬೇರೆ. ಸಿದ್ದರಾಮಯ್ಯ ಒಂದು ಹಗರಣ, ನಾವು ಅದು ನಿಜನ ಸುಳ್ಳು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಈಸ್ ಎ ಗುಡ್ ಕ್ಯಾಂಡಿಡೇಟ್. ಬಟ್ ಅವರು ಒಂದು ಹಿಂದೂಯಿಸಮ್ ಅದೆಲ್ಲ ಸ್ವಲ್ಪ ಇಶ್ಯೂಸ್ ಇದೆ. ಒಳ್ಳೆ ಮನುಷ್ಯ ಅಂತ ಬೇರೆ. ಥ್ಯಾಂಕ್ ಯು ಸರ್. ಏನು ನಿಮ್ಮ ಹೆಸರು? ಅರುಣ್. ಥ್ಯಾಂಕ್ ಯು ಸರ್. ಸರ್, ಇತ್ತೀಚೆಗೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಫ್ಐಆರ್ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ರಿಸೈನ್ ಕೊಟ್ಬಿಟ್ಟು ತನಿಖೆನ ಎದುರಿಸ್ಬೇಕಾ, ಹಾಗೆ ಮುಂದುವರ್ಸ್ಕೊಂಡು ತನಿಖೆನ ಎದುರಿಸ್ಬೇಕಾ? ಇಷ್ಟೇ ನನ್ನ ಪ್ರಶ್ನೆ. ಇಲ್ಲ, ಈಗ ರಿಸೈನ್ ಕೊಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕೊಡ್ಬೇಕು ಅಂದ್ರೆ ಒಂದ್ ಏನಾದ್ರು ತನಿಖೆಗೆ ಆಲ್ರೆಡಿ ಅವ್ರ ಮೇಲೆ ಏನಾದ್ರು, ಈಗ ಮಾಮೂಲಿ ಲೋಕಾಯುಕ್ತ ಪೊಲೀಸ್ ಅವರೆಲ್ಲ ಪ್ರಾಸಿಕ್ಯೂಷನ್ ಕೇಳ್ತಾರಲ್ವಾ, ಆತರ ಕೇಳಿದ್ರು ಅಂದ್ರೆ ಅವಾಗ ರಾಜೀನಾಮೆ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಪ್ರಭಾವ ಬೀರ್ತಾರೆ ಅಂತ. ಈಗ ಅವ್ರ ಮೇಲೆ ಏನೂ ಆಗಿಲ್ಲ. ಕೋರ್ಟ್ ಹೇಳಿದ್ರು ಕೂಡ ಇನ್ಶಿಯಲ್ ಒಂದು ತನಿಖೆ ಮಾಡ್ಬೇಕು ಅಂತ ಅಷ್ಟೇನೆ. ಸೊ ಒಂದ್ ತನಿಖೆ ಮಾಡ್ಬೇಕು ಅಂತಂದಾಗ ಈಗ ಕೊಡೋದು ದೊಡ್ಡ ವಿಚಾರ ಅಲ್ಲ. ಕೊಟ್ಮೇಲೆ ಏನೇನಾಗುತ್ತೆ ರಾಜಕೀಯ? ಈಗ ಅವ್ರು ಒಳ್ಳೇದು ಕೊಟ್ರೋ ಕೆಟ್ಟದಕ್ಕೆ ಕೊಟ್ರೋ, ಈಗ ನಾವು ನಾರ್ಮಲ್ ಆಗಿ ಏನು ಕೊಡಿ ಅಂತಾನೆ ಹೇಳ್ತೀವಿ. ಕೊಟ್ಮೇಲೆ ಏನಾಗುತ್ತೆ? ಅಧಿಕಾರನೇ ಇಲ್ಲ ಅಂದಾಗ ಸಿಬಿಐ ಅದು ಇದು ಮೇಲೆ ಏನಾದ್ರು ಯೂಸ್ ಮಾಡ್ಕೊಂಡು ಅವ್ರು ಒಳಗೂ ಹಾಕ್ಬೋದು, ಆತರನು ಬರುತ್ತೆ. ಸೊ ಅದೆಲ್ಲ ಅದು ಮಾಡೋದಕ್ಕಿಂತ ಈಗ ಕೊಡ್ತಾ ಇಲ್ಲ. ಈಗ ಲೋಕಾಯುಕ್ತ ಏನಂದ್ರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಅಲ್ವಾ. ಸೊ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ಪ್ರಭಾವ ಬೀರ್ತಾರೆ, ಅದು ಇದು ಏನಾದ್ರು ಡೌಟ್ ಇರ್ಬೋದು. ಬಟ್ ಎಲ್ಲಾ ಪಕ್ಷದವ್ರದ್ದು ಅದೇ ಅಲ್ವಾ, ಯಾರಿದ್ರು ಅದೇ ಅಲ್ವಾ. ಈಗ ನಿನ್ನೆ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ಐಆರ್ ಬಿದ್ದಿದೆ, ಅವ್ರು ಕೊಡ್ತಾರ? ಅದು ಕೋರ್ಟ್ ಹೇಳ್ಬಿಟ್ಟು ಎಫ್ಐಆರ್ ಹಾಕ್ಸಿದೆ. ಈಗ ಅವ್ರು ಕೊಡ್ಬೇಕಲ್ವಾ. ಹಂಗ್ ಲೆಕ್ಕ ಹಾಕಿದ್ರೆ ಹಂಗೇನಾದ್ರು ರಾಜಕಾರಣಿಗಳು ಎಫ್ಐಆರ್ ಬಿದ್ದ ತಕ್ಷಣ ರಾಜೀನಾಮೆ ಕೊಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಒಬ್ಬ ರಾಜಕಾರಣಿನೂ ಕೂಡ ಅಧಿಕಾರದಲ್ಲಿ ಎಲ್ಲರೂ ರಾಜೀನಾಮೆ ಕೊಡ್ಬೇಕು. ಎಲ್ಲರೂ ಹಂಗೆ ಇದೆ, ಎಲ್ಲ ಪಕ್ಷಗಳು ಹಂಗಿದೆ. ಸೊ ರಾಜೀನಾಮೆ ಕೊಡ್ಲೇಬೇಕು ಅಂತ ಏನೂ ಇಲ್ಲ. ಮಾಡ್ಲಿ, ತನಿಖೆ ಮಾಡ್ಲಿ. ಯಾಕಂದ್ರೆ ಇಲ್ಲಿ ಬೇಸಿಕ್ ನಾರ್ಮಲ್ ಆಗಿ ನಾವು ನೋಡೋದಾದ್ರೆ, ಈಗ ಅದು ಕೊಟ್ಟಿರೋದು ಬಿಜೆಪಿ ಗೌರ್ಮೆಂಟ್ ಇದ್ದಾಗ್ಲೇ. ಅಲ್ಲಿ ಇದ್ದಿದ್ದ ಅಧ್ಯಕ್ಷ ಯಾರು? ಬಿಜೆಪಿ ಗೌರ್ಮೆಂಟ್ ಅವನೇ. ಅದೆಲ್ಲ ಆಗಿದೆ. ಆಮೇಲೆ ಅದು ನೋಡಿರೋದು 1990s ಅಲ್ಲಿ. ಅಲ್ಲಿಂದ ಅದನ್ನ ಈಗ ಎತ್ಕೊಂಬಂದು ಈಗ ಇದೆಲ್ಲ ಮಾಡ್ತಾ ಇದಾರೆ. ಅದೊಂದು ಪ್ರೈಮರಿ ತನಿಖೆ ಆಗ್ಬೇಕು ಅನ್ನೋದು ನಿಜ, ಕರೆಕ್ಟ್ ಆಗ್ಲೇಬೇಕು. ಯಾಕಂದ್ರೆ ಅಲ್ಲಿ ಇನ್ನೊಂದೇನು ಅಂದ್ರೆ, ಈಗ ಸಿದ್ದರಾಮಯ್ಯ ಸ್ವಲ್ಪ ಸೆಲೆಬ್ರಿಟಿ ತರ ಅಲ್ವಾ. ಸೊ ಅವ್ರು ಜಾಸ್ತಿ ಫೋಕಸ್ ಆಗ್ತಿದ್ದಾರೆ. ಅಲ್ಲಿ ತಗೊಂಡಿರೋರು ಇನ್ನು ಬಿಜೆಪಿ JDS ಅವ್ರು ತುಂಬಾ ಜನ ಇದಾರೆ. ಅವರೆಲ್ಲ ಈಗ ಹೊರಗೆ ಬರ್ತಾರೆ. ಈಗ ತನಿಖೆ ಮಾಡಿ ಈಗ ಏನಾದ್ರು ಇವ್ರದ್ದು ತಪ್ಪಿತ್ತಂದ್ರೆ ಎಲ್ಲ ಒಳಗೆ ಹೋಗ್ತಾರೆ, ಇಲ್ಲ. ಬಟ್ ಅವ್ರು ಹೊರಗೆ ಬರ್ತಾರೆ. ಬಟ್ ಇವ್ರು ಹೈಲೈಟ್ ಆಗಿರೋದ್ರಿಂದ ಕಾಣಿಸ್ತಾ ಇದೆ. ಇವ್ರು ರಾಜೀನಾಮೆ ಕೊಡಿ, ಅದು ಅವ್ರ ರಾಜಕೀಯ ಅವ್ರು ಮಾಡ್ಕೋತಾರೆ. ಬಟ್ ಅದ್ರ ಅವಶ್ಯಕತೆ ಇಲ್ಲ ಅಂತ. ಯಾಕೆ ಅಂತಂದ್ರೆ 90s ಅಲ್ಲಿ ಆಗಿರೋದಲ್ವಾ ಇದು. ಅಷ್ಟು ಈಸಿಯಾಗಿ ಸುಮ್ನೆ ಈಗ ರಾಜೀನಾಮೆ ಯಾಕೆ ಕೊಡಲ್ಲ ರಾಜಕಾರಣಿಗಳು ಅಂದ್ರೆ, ಒಂದು ಸರಿ ರಾಜೀನಾಮೆ ಕೊಟ್ರು ಅಂದ್ರೆ ಅವ್ರನ್ನ ಹೆಂಗ್ ಬೇಕಂಗ ಆಟ ಆಡ್ಸ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಎಲ್ಲಾರ್ದು ಇದೆ, ಎಲ್ಲಾರ್ದು FIR ಇದೆ. ಆ ಗೋದ್ರ ಹತ್ಯಾಕಾಂಡ ಆದಾಗ ನರೇಂದ್ರ ಮೋದಿ ಅಮಿತ್ ಶಾ ಮೇಲೆ ಕೊಟ್ರ? ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ.
ಕೊಡ್ಲೇಬೇಕು. ಅದೇ ಪ್ರಭಾವ ಬೀರ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಯಾರಿದ್ರು ಪ್ರಭಾವ ಬೀರ್ತಾರೆ, ಬೀರೋರು ಹೆಂಗಾದ್ರೂ ಬೀರ್ತಾರೆ, ಜೈಲಲ್ಲಿ ಇದ್ಕೊಂಡು ಬೀರ್ತಾರೆ. ಪ್ರಭಾವ ಬೀರ್ಬೇಕು ಅನ್ಕೊಂಡ್ರೆ ಸೊ ಕೊಡೋ ಅವಶ್ಯಕತೆ ಇಲ್ಲ. ಪ್ರಶ್ನೆ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಸರ್. ಹಾ. ಏನಕ್ಕೆ ಗೊತ್ತಾ ಅಂದ್ರೆ ಎಲ್ಲೋ ಆ ತರ ರಿಸೈನ್ ಮಾಡುವಂಗಿದ್ರೆ ಎಲ್ರೂ ಹೋಗ್ಬಿಡ್ತಾರೆ ಸರ್. ಎಲ್ಲರ ಹತ್ರನೂ ಐತೆ, ಸಿದ್ದರಾಮಯ್ಯ, ಯಡಿಯೂರಪ್ಪನೂ ಐತೆ, ಕುಮಾರಸ್ವಾಮಿನೂ ಇದ್ದಾರೆ, ಆಮೇಲೆ ಬೇರೆ ಬೇರೆ ರಾಜಕಾರಣಿಗಳು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ರಿಸೈನ್ ಮಾಡಿ ಅವ್ರದವ್ರು ತನಿಖೆ ಮಾಡ್ಬೇಕಂದ್ರೆ ಅಲ್ಲಿ ಯಾರು ಆಡಳಿತ ಮಾಡೋದು ಕರೆಕ್ಟ್ ಆಗಿ ಯಾರು ಇರಲ್ವಲ್ಲ. ಸೊ ಅದನ್ನ ಮುಂದೆ ಆತರ ತನಿಖೆ ಮಾಡ್ಲಿ, ಹಾಗೆ ಮುಂದೆ ಗೌರ್ಮೆಂಟು ಸರ್ವ್ ಮಾಡ್ಬೇಕು. ಈಗ ಅರ್ಜೆಂಟ್ ಈ ಸಡನ್ ಆಗಿ ಅವ್ರನ್ನ CM ಆಗಿ ರಾಜೀನಾಮೆ ಕೊಟ್ರೆ ಅವ್ರ ಪಕ್ಷದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತೆ. ಆಮೇಲೆ ಬೇರೆಯವ್ರು ಅಟ್ಯಾಕ್ ಮಾಡೋದು ಜಾಸ್ತಿ ಇರುತ್ತೆ. ಆಮೇಲೆ ಅಪಪ್ರಚಾರಗಳು ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಪಕ್ಷ ಹೊಡೆದೋಗುತ್ತೆ. ಆಮೇಲೆ ಜಾಸ್ತಿ ಇವಾಗೆಲ್ಲ ಫೆಸಿಲಿಟೀಸ್ ಎಲ್ಲ ಈಗ ಬಡವರಿಗೆ ಎಲ್ಲರಿಗೆಲ್ಲ ಒಳ್ಳೆ ಒಳ್ಳೆ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಯೋಜನೆಗಳು ಆಲ್ಮೋಸ್ಟ್ ಆಲ್ ಸ್ಟಾಪ್ ಆಗೋ ಹಂತದಲ್ಲಿ ಇರುತ್ತೆ. ಗ್ಯಾರಂಟಿ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳೆಲ್ಲ ಸ್ಟಾಪ್ ಆಗೋ ಹಂತದಲ್ಲಿ ಇರುತ್ತೆ. ಆಮೇಲೆ ಮೇಲಿಂದ ಇವರು ಅಪಪ್ರಚಾರದಿಂದ ಅಲ್ಲೋಲ ಕಲ್ಲೋಲ ಬೇರೆ ಬೇರೆ ಕಡೆ ಎಲ್ಲ ಇವಾಗೆ ಕಲ್ಲು ತೂರಾಟ ಅದು ಇದು ಅಂತೇಳಿ ಆಗೈತೆ. ಆಮೇಲೆ ಅದು ಮತ್ತಿಷ್ಟು ಜಾಸ್ತಿ ಆಗ್ಬೋದು, ಆಗದೆ ಇರ್ಬೋದು. ಮತ್ತೆ ಪೊಲೀಸರಿಗೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸೊ ಅವಾಗ ಲಾ ಅಂಡ್ ಆರ್ಡರ್ ಎಲ್ಲ ಆಕ್ಟಿವೇಟ್ ಆಗೋ ಚಾನ್ಸಸ್ಗಳು ಇರುತ್ತೆ. ಸಮ್ಟೈಮ್ ಮೇ ಬಿ ಆಗ್ಬೋದು, ಆಗದೆ ಇರ್ಬೋದು. ಸೊ ನನ್ಗೆ ಕೊಡಬಾರ್ದು ಅನ್ಸುತ್ತೆ. ಓಕೆ, ಅಲ್ಲ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಸ್ವತಂತ್ರ ಇದೆ. ಆಮೇಲೆ ಈಗ ರಾಜಕಾರಣಿಗಳು ಎಲ್ಲರೂ ಕರಪ್ಟೆ, ಯಾರೇನು ಒಳ್ಳೆಯವರಲ್ಲ. ಇರೋದ್ರಲ್ಲಿ ಸ್ವಲ್ಪ ಉತ್ತಮ ಅಂದ್ರೆ ಸಿದ್ದರಾಮಯ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಅವ್ರ ಮೇಲೆ ಯಾವ FIR ಇಲ್ಲ, ಇಲ್ಲಿವರೆಗೂ ಏನು ಇಲ್ಲ. ಸರಿ, ಈಗ ಸಿದ್ದರಾಮಯ್ಯ ರಾಜೀನಾಮೆನ ಕೊಡ್ಸ್ಬಿಡೋದ, ಕೊಡ್ಸಿದ್ಮೇಲೆ ನೆಕ್ಸ್ಟ್ ಯಾರು? ನೆಕ್ಸ್ಟ್ DK ಶಿವಕುಮಾರ್ ಬರ್ತಾರ. ನೆಕ್ಸ್ಟ್ DK ಶಿವಕುಮಾರ್ ಬರ್ತಾರ. ಅವ್ರನ್ನ ಜೈಲಿಗೆ ಹಾಕಕ್ಕೆ ಆರಾಮಾಗಿದಾವ. ಯಡಿಯೂರಪ್ಪ ಚೆಕ್ ತಗೊಂಡು ಈಗ ಪೋಕ್ಸೋ ಬೇರೆ 82 ಇಯರ್ ಅಲ್ಲಿ, ಈಗ 82 ವರ್ಷ ಪೋಕ್ಸೋ ಬೇರೆ ನಡೀತೈತೆ ಅವ್ರದಾ. ಇವನ್ನ ಕುಮಾರಸ್ವಾಮಿ ಡಿನೋಟಿಫಿಕೇಶನ್ ಅದು ಇದು ಅಂತ ಅವ್ರದ್ದು ತುಂಬಾ ಇದೆ. ಇಷ್ಟೆಲ್ಲ ಇರೋ ರಾಜಕಾರಣಿಗಳು ಅವ್ರೇನೋ 4-5 ಜನ ಒಳ್ಳೆಯವರು. ಅವ್ರ ಎಲ್ಲಾರ ಮೇಲೇನು ಕೇಸ್ ಇವೆ, ಎಲ್ಲಾರು ಕೂಡ ಬೇಲ್ ಮೇಲೆ ಇದ್ದಾರೆ. ಇವಾಗ ಸಿದ್ದರಾಮಯ್ಯ ಕೊಟ್ಟ ಅಂತಂದ್ರೆ ನೆಕ್ಸ್ಟ್ ನಮ್ ರಾಜ್ಯದ ಆಡಳಿತ ಯಾರು? ಮತ್ತೆ ಇನ್ನೊಬ್ಬ ಕರಪ್ಟ್ ಬರ್ತಾನೆ ಬಿಟ್ರೆ ಒಳ್ಳೆಯವ್ನು ಯಾರು ಬರಲ್ಲ, ಬರೋದು ಇಲ್ಲ. ಯಾಕೆಂದ್ರೆ ಈಗ ಒಬ್ಬ CM ನ ಆರಿಸ್ಬೇಕಂದ್ರೆ ಕೂಡ ಮತ್ತೆ ಜಾತಿ ನೋಡ್ತಾರೆ, ಆಯ್ತಾ? ಅವೆಲ್ಲ ನೋಡ್ಕೊಂಡು ಮಾಡೋದಾದ್ರೆ ಯಾರು ಬರ್ತಾರೆ? ಅಷ್ಟು ಚೆನ್ನಾಗಿರೋರು ಯಾರಿದ್ದಾರೆ? ಇರೋದ್ರಲ್ಲಿ ಉತ್ತಮ. ಯಾಕಂದ್ರೆ ಸ್ವಲ್ಪ ಬಡ್ಜೆಟ್ 15-16 ಬಡ್ಜೆಟ್ ಮಾಡಿಸಿದ್ದಾರೆ. ಅವ್ರಿಗೆ ಸ್ವಲ್ಪ ಎಕನಾಮಿಕಲ್ ನಾಲೆಡ್ಜ್ ಇದೆ. ಸೊ ಏನಾದ್ರು ಈಗ ಗ್ಯಾರಂಟಿಗಳು ಮಾಡ್ತಿದ್ದಾರೆ. ಆ ಗ್ಯಾರಂಟಿಗಳ ಬಗ್ಗೆ 100 ಜನ 100 ಹೇಳ್ಬೋದು. ಬಟ್ ಅದರಿಂದ ಯಾರು ಅನುಕೂಲ ತಗೋತಿದ್ದಾರೆ ಅವ್ರು ನೆನ್ಸ್ಕೊತಿದ್ದಾರೆ ಇವತ್ತಿಗೂ, ಆಯ್ತಾ? ಆ 2,000 ನಾನೇ ಹೇಳ್ತೀನಿ, ನಮ್ಮನೇಲೆ ಆ 2,000 ಬಂದಿದ್ದು ಎಷ್ಟೋ ದುಡ್ಡನ್ನ ನಾವು ನಮ್ಮಪ್ಪನ್ಗೆ ಆಪರೇಷನ್ ಮಾಡಕ್ ಯೂಸ್ ಮಾಡ್ಕೊಂಡಿದೀವಿ. 16,000 18,000 ಯೂಸ್ ಮಾಡಿದ್ವಿ ಆ ದುಡ್ಡಲ್ಲಿ. ಸೊ ಆ ತರ ಇದ್ದಾಗ ಅನುಕೂಲ ಆಗೇ ಆಗುತ್ತೆ. ಮಾತಾಡೋರು 100 ಮಾತಾಡ್ತಾರೆ, ಹೊಟ್ಟೆ ತುಂಬಿದವನು ಏನಾದ್ರು ಮಾತಾಡ್ತಾನೆ. ಹೊಟ್ಟೆ ಹಸ್ಕೊಂಡಿರೋನ್ಗೆ ಆ 2,000 ಆ ಕೊಡೋ 5 kg ಅಕ್ಕಿ, ಆ 750 ರೂಪಾಯಿ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಅವ್ರು ಯಾರು ಮಾತಾಡಲ್ಲ. ಹಳ್ಳಿಗಳಲ್ಲಿ ಇವತ್ತಿಗೂ ಸಿದ್ದರಾಮಯ್ಯ ಇರೋದು ಅಂತೆ. ಈ ಸಿಟಿಗಳಲ್ಲಿ ಎಲ್ಲ ಕೇಳ್ತಾರಲ್ವಾ, ಅಲ್ಲಿರೋರು ಹೊಟ್ಟೆ ತುಂಬಿದವರು ಸ್ವಲ್ಪ ಚೆನ್ನಾಗಿ ಇರೋರು ಮಿಡ್ಲ್ ಕ್ಲಾಸ್ ಅವ್ರಿಗೆ ಯಾರಾದ್ರೂ ಬರ್ಬೋದು. ಬಟ್ ಯಾಕಂದ್ರೆ ಹಳ್ಳಿ ಜನನೇ ಮೇಯ್ನು. ಹಳ್ಳಿಲಿ ಈಗ ನಮ್ಗೆ ಮಿಡ್ಲ್ ಕ್ಲಾಸ್ ಮೇನ್ ಆಗುತ್ತೆ ನಮ್ಮ ದೇಶದಲ್ಲಿ. ಆ ಮಿಡ್ಲ್ ಕ್ಲಾಸ್ ಅಂತ ಬಂದಾಗ ಇವ್ರು ಮಾಡ್ತಿರೋದು ಚೆನ್ನಾಗಿದೆ. ಈಗ ಅದಕ್ಕಿಂತ ಮೊದಲು ನಾವು ಬಿಜೆಪಿ ಕೊಟ್ಟಿದ್ವಿ. ಯಾವಾಗ ಕಾಂಗ್ರೆಸ್ ಬಿಟ್ಟ ಮೇಲೆ ಬಿಜೆಪಿ ಕೊಟ್ಟಿದ್ವಿ, JDS ಒಂದ್ ಏನ್ ಮಾಡಿದ್ರು? ಅವರೇ CM 3-4 ಜನ ಚೇಂಜ್ ಆದ್ರು. ಅದ್ರ ಜೊತೆಗೆ ಅದು ಇದು ಅಂತಂದು ಹಗರಣ ಮಾಡಿ ಅವ್ ನಾಟಕ PSI ಹಗರಣ ಅವೇನೇನೋ ಮಾಡಿದ್ರು. ಅವೆಲ್ಲ ಮಾಡಿದ್ರು ಬಿಟ್ರೆ ಅವ್ರಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯಾವತ್ತು ಮಾತಾಡಿದ್ರು? ಈಗಲಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಅದು ಯಾವ್ದು ಇದು ಒಂದಾಯ್ತು, ಎತ್ತಿನ ಒಳ್ಳೆನೋ ಏನೋ ಅವೆಲ್ಲ ಆಗ್ತಿದಾವೆ ನಾರ್ಮಲ್ ಆಗಿ. ಇದಾದ್ರೂ ಮಾಡಿದ್ರು. ಅವ್ರು ಏನ್ ಮಾಡಿದ್ರು? ಏನು ಅದನ್ನೇ ಹೇಳ್ತಿರೋದು. ಎಲ್ಲಾ ಪಕ್ಷನೂ ಅಷ್ಟೇ, ಯಾವ್ದು ಏನು ಸಾಚೆ ಅಂತ ಹೇಳಲ್ಲ. ಬಟ್ ಬೇರೆ ರಾಜಕಾರಣಿಗೆ ಹೋಲಿಸ್ಕೊಂಡ್ರೆ ಇವರು ಬೆಸ್ಟ್ ಅಂತ ನಮ್ಗೆ ಅನಿಸ್ತಾರೆ. ನಮ್ ಕರ್ನಾಟಕದ ಸದ್ಯದ ಮಟ್ಟಿಗೆ ಇರೋದು. ಅವ್ರು ಹೋದ್ಮೇಲೆ ನೆಕ್ಸ್ಟ್ ಈಗ DK ಶಿವಕುಮಾರ್ ಅದು ಎಷ್ಟೇ ಬುದ್ಧಿವಂತ ಏನೇ ಆದ್ರೂ ಕೂಡ ಅವ್ರನ್ನ ಒಳಗಾಕಕ್ಕೆ ಒಂದು ಕೇಸ್ ಸಾಕು. ಆಲ್ರೆಡಿ ಅವ್ರು ಕೇಸ್ಗಳಿದೆ, ಹೋಗಿ ಬಂದಿದ್ದಾರೆ. ಈ ಕಳಂಕ ರಹಿತ ಅಂತ ಇದ್ರೆ ಯಾರಾದ್ರೂ ಇದ್ರೆ ಈಗ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ. ಈಗ ಅವ್ರಿಗೂ ಕಳಂಕ ಬರತ್ತರ ಏನಾಗಿದೆ, ತನಿಖೆ ಆಗುತ್ತೆ, ಹೊರಗೆ ಬರ್ತಾರೆ, ಅದ್ರಲ್ಲಿ ಏನಿಲ್ಲ. ಬಟ್ ರಾಜೀನಾಮೆ ಕೊಟ್ರೆ ನಮ್ ಕರ್ನಾಟಕದ ನಮ್ ಸ್ಥಿತಿ ಏನು? ಯಾರು ಬರ್ತಾರೆ ನೆಕ್ಸ್ಟ್? ಏನ್ ಮಾಡ್ತಾರೆ? ಈಗ ಹೆಂಗೋ ನಡೀತಾ ಇದೆ. ಈಗ ಎಲ್ಲದ್ರಲ್ಲೂ ನಾವು ಚೆನ್ನಾಗಿದ್ದೀವಿ. GDP ಆಗಿರ್ಲಿ, ಎಲ್ಲದ್ರಲ್ಲೂ ಸ್ಟೇಟ್ ವೈಸ್ ಈಗ ಎಲ್ಲದನ್ನು ಮೇಂಟೈನ್ ಮಾಡೋದು ಯಾರು? ಅದ್ರಲ್ಲೂ ಈ ಗ್ಯಾರಂಟಿ ಯೋಜನೆ ಕೊಟ್ಟು ಆ ಎಕನಾಮಿಕ್ ಕಂಡೀಷನ್ ಮೇಂಟೈನ್ ಮಾಡೋರು ಯಾರು? ಕಾಂಗ್ರೆಸ್ ಅಲ್ಲಿ ಈಗ ಯಾರಿದ್ದಾರೆ? ಆ ನಾಲೆಡ್ಜ್ ಯಾರಿಗಿದೆ? ಅದು ಬೇಕು. ನೆಕ್ಸ್ಟ್ ಬರೋರೆಲ್ಲ ಜಾತಿ ನೋಡ್ಕೊಂಡು ಹೋಗ್ತಾರೆ. ಬಟ್ ಆ ವಿತ್ ಸ್ಟ್ಯಾಟ್ಸ್ ಮಾತಾಡ್ಬೇಕಲ್ವಾ? ಎಷ್ಟು ಹೋಗ್ತಿದೆ, ಏನ್ ಮಾಡ್ತಿದೀವಿ, ಎಷ್ಟು ಜನಸಂಖ್ಯೆ ಇದೆ, ಯಾರಿಗೆ ಮೀಸಲಾತಿ ಸಿಕ್ಕಿದೆ, ಏನ್ ಮಾಡ್ಬೇಕು? ಒಬ್ಬ ನಾಲೆಡ್ಜ್ ಇರೋ ಪರ್ಸನ್ ಇರ್ಬೇಕು. ಹಂಗ ನಾಲೆಡ್ಜ್ ಅಂತ ನೋಡಕ್ ಬಂದ್ರೆ ಸಿದ್ದರಾಮಯ್ಯ ಬೆಸ್ಟ್, ಯಡಿಯೂರಪ್ಪ ಕುಮಾರಸ್ವಾಮಿ ಹೋಲ್ಸ್ಕೊಂಡ್ರೆ. ಅದಕ್ಕೆ ಸೊ ಕೊಡೋದ್ ಬೇಡ, ಇದ್ಬಿಟ್ಟು ಮಾಡ್ಲಿ ಅನ್ನೋದಷ್ಟೇ. ಎಲ್ಲಕ ಅನ್ನ ಕೊಟ್ಟವ್ರೆ ಸಿದ್ದರಾಮಯ್ಯ. ನನ್ನ ಪ್ರಕಾರ ಅಷ್ಟೇ ಇರ್ಲಿ. ಇಂದಿರಾ ಕ್ಯಾಂಟೀನ್ ಮಾಡವ್ರೆ, ಜನಗಳಿಗೆ ಫ್ರೀ ಕೊಟ್ಟವ್ರೆ ಲೇಡೀಸ್ಗೆ. ಇದು ನನ್ನ ಪ್ರಕಾರ ಇರ್ಲಿ. ತಪ್ಪಾದ್ರೆ ಕೊಡ್ಬೇಕು ಸರ್. ಅವರು ಸೈನ್ ಮಾಡಿಲ್ವಲ್ಲ, ಅವ್ರು ತಪ್ಪಿದ್ರೆ ಕೊಡ್ಬೇಕು ಅಷ್ಟೇ. ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ನ ಕೊಟ್ಟವ್ರೆ ಕರ್ನಾಟಕದಲ್ಲಿ. ನಮ್ದು ಕರೆಂಟ್ ಬಿಲ್ ಬಂದಿದೆ ಏನ್ ಸರ್, ಸುಳ್ಳು ಹೇಳ್ಬಾರ್ದು. ಕೊಟ್ಟವ್ರೆ 2,000 ಬಂದಿದೆ ಅಲ್ವಾ?
ಅಂದ್ರೆ ನೀವ್ ಹೇಳೋದು ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಬಡವ್ರ ಬಗ್ರಿಗೆ ಎಲ್ಲಾರ್ಗು ಒಳ್ಳೇದಾಗಿದೆ, ಒಳ್ಳೆ ಕೊಟ್ಟ. ಅವರಿಂದ ಅನ್ನ ತಿಂದಿದೀವಿ, ಹಾ. ಮಧ್ಯಾಹ್ನ ಟೈಮ್ ಕುತ್ಕೊಳ್ಳೋಕ್ ಒಂದು ಕರೆಕ್ಟ್ ಸರ್. ದಾರಿ ಆಯ್ತು. ಅದಿಲ್ಲ ಅಂದ್ರೆ ನಾವು ಕಷ್ಟ ಬೀಳ್ಬೇಕಾಗಿತ್ತು. ಈಗ ರಾಜೀನಾಮೆ ಕೊಡೋ ಅಗತ್ಯ ಏನಿಲ್ಲ, ಹಾಗೆ ಇದ್ದೇನೆ ಎದುರಿಸ್ತೀವಿ. ಏನು ಹೇಳೋದು ಸರ್, ಯಾಕೆ ಗೊತ್ತಾ ಸರ್, ಈಗ ಅವ್ರಿಗೆ ಇರ್ಲಿ, ಯಾರೇ ಶಕ್ತಿ ಕೊಟ್ಟವ್ರೆ, 2,000 ಕೊಟ್ಟವ್ರೆ, ಅನ್ನಭಾಗ್ಯ ಕೊಟ್ಟವ್ರೆ, ಕೆಲಸ ಎಲ್ಲ ಕೊಟ್ಟವ್ರೆ, ಅದು ಇಲ್ಲ ಅನ್ಬೇಡ್ದು ಕೊಟ್ಟಿರೋದು. ಈಗ ಅವ್ರು ಮಾಡಿರ್ಬೋದು ಸರ್, ಜನಗಳ ದುಡ್ಡು ಅದನ್ನು ಮಾಡೋಕ್ ಬರ್ಬೇಕಲ್ಲ ಮನ್ಸು. ರಿಸೈನ್ ಕೊಡ್ಬೇಕು, ಕೊಟ್ಬಿಡ್ಬೇಕು. ಕೊಡ್ಬೇಕು. ಕಾರಣ ಅವರು ಸತ್ಯಾಸತ್ಯತೆ ತನಿಖೆ ಆದ್ಮೇಲೆ ಸಿಎಂ ಆಗಿ ಮುಂದುವರಿಲಿ. ಅಲ್ಲಿ ತನಕ ಗೊತ್ತಾಗ್ಬೇಕಲ್ವಾ ಜನಗಳಿಗೆ. ಈಗ ಸಾಮಾನ್ಯ ಜನಗಳಿಗೆ ಏನಾಗ್ಬಿಟ್ಟಿದೆ, ಅವ್ರ ಮೇಲೆ ತಪ್ಪು ಹೊರಿಸಿರೋದ್ರಿಂದ ತಪ್ಪು ಅಂತಾನೆ ಎಲ್ಲ ತಿಳ್ಕೊಂಡಿದ್ದಾರೆ. ಅದನ್ನ ಅವರು ತೋರಿಸ್ಬೇಕು, ರಿಸೈನ್ ಮಾಡ್ಲೇಬೇಕು. ನೆಕ್ಸ್ಟ್ ಆ ಸ್ಥಾನಕ್ಕೆ DK ಶಿವಕುಮಾರೇ ಬರ್ತಾರೆ. ಅವರು ಸ್ವಲ್ಪ ಜನಪರ ಕಾಳಜಿ ಇದೆ, ಮಾಡ್ತಾರೆ. ಸಿದ್ದರಾಮಯ್ಯನಿಗೂ ಇದೆ, ಅಂದ್ರೆ ಈಗ ಕಳಂಕ ಬಂದಿದೆಯಲ್ಲ, ಅವ್ರು ಮಾಡಿದಾರೋ ಇಲ್ವೋ ಎಲ್ಲ ಒತ್ಕೊಂಡಿದ್ದಾರೆ. CM ಸ್ಥಾನದಲ್ಲಿ ಇದ್ಕೊಂಡು ಕಳಂಕ ಬಂದ ಮೇಲೆ ರಾಜೀನಾಮೆ ಕೊಡ್ಲೇಬೇಕು ಅಂತ ನಮ್ಮ ಅಭಿಪ್ರಾಯ. ಕೊಟ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಅವ್ರು ಕೊಟ್ಟಿರೋ ಯೋಜನೆಗಳೆಲ್ಲ ನಿಮ್ಗೆ ತಲುಪಿದಾವ ಸರ್? ಅದು 100ಕ್ಕೆ ಒಂದು 70% ಜನಕ್ಕೆ ಗ್ಯಾರಂಟಿ ಯೋಜನೆಗಳು ತಲುಪೇ ಇಲ್ಲ. ಒಂದು 30% ಜನಗಳಿಗೆ ಮಾತ್ರ ತಲುಪಿದೆ. ಈ ಹಳ್ಳಿ ಜನಗಳಿಗೆ ಒಂದು 20% ಬಂದಿದೆ, ಇನ್ನೊಂದು 10% ಸಿಟಿ ಜನಕ್ಕೆ ಬಂದಿದೆ ಅಷ್ಟೇ. ಕೆಲವರಿಗೆ ಅದು ತಲುಪೇ ಇಲ್ಲ. ನಿಮ್ಮ ಫ್ಯಾಮಿಲಿಗೆ ಏನಾದ್ರು ತಲುಪಿ? ಇಲ್ಲ, ನಾವ್ ಯಾರು ಮಾಡ್ಸಿಲ್ಲ, ಅದ್ರ ಬಗ್ಗೆ ಇದು ತಾಂಡಿ. ನಮ್ಗೆ ಹೆಣ್ಮಕ್ಳಿಗೂ ಒಳ್ಳೇದಾಗಿದೆ, ಸಿದ್ದರಾಮಯ್ಯ ಸರ್ ಮಾಡಿದ್ದಾರೆ. ಮತ್ತೆ ಅಂಬೇಡ್ಕರ್ ಸಂಘನು ಸಿದ್ದರಾಮಯ್ಯ ಸರ್ ಅಂಬೇಡ್ಕರ್ ರಿಮುದ್ದಿ ಎಲ್ಲ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ಯಾರಾಗ್ಬೇಕು ಅಂದ್ರೆ ಜಾರಕಿಹೊಳಿ ಆಗ್ಬೇಕು. ಜಾರಕಿಹೊಳಿ ಅವ್ರು ಆಗ್ಬೇಕು. ನಮ್ಮ SC/SC ಜನಗಳಿಗೆ ಹೆಲ್ಪ್ ಮಾಡ್ತಿರೋದು ಸಿದ್ದರಾಮಯ್ಯ ಅವರು ಮತ್ತು ಜಾರಕಿಹೊಳಿ ಅವರು ಮಾಡ್ಲೇಬೇಕು. ಅವ್ರನ್ನ ಮಾಡ್ಬೇಕು. ಹೆಣ್ಮಕ್ಳಿಗೆ ಒಳ್ಳೇದಾಗಿದೆ, ಅಕ್ಕಿ ಎಲ್ಲ ಒಳ್ಳೇದಾಗಿದೆ. ಮುಂದಿನ ಸರ್ಕಾರ ಒಳ್ಳೇದೇ, ಕಾಂಗ್ರೆಸ್ ಸರ್ಕಾರ ಬರ್ಬೇಕು. ಸರ್ ಹುಲಿ, ಅವರು ರಾಜೀನಾಮೆ ಕೊಡ್ಬಾರ್ದು, ಹಂಗೆ ಎದುರಿಸಿ ಗೆಲ್ತಾರೆ. ಹಳೆ ಹುಲಿ ಸಿದ್ದರಾಮಯ್ಯ ಸರ್, ಅವರು ರಾಜೀನಾಮೆ ಕೊಡಬಾರ್ದು, ಅವ್ರು ಮುಂದುವರಿಬೇಕು. ನೆಕ್ಸ್ಟ್ ಪ್ರಧಾನ ಮಂತ್ರಿ ಅವರೇ ಆಗ್ಬೇಕು. ಸಿದ್ದರಾಮಯ್ಯರು ಅಣ್ಣ ಸಿದ್ದರಾಮಣ್ಣ ನಮ್ಮ ಅನ್ನದಾತ, ದೇವರು ಬೆಳಗ್ಗೆ. ನೋಡಿದ್ರಾ ವೀಕ್ಷಕರೇ, ಎಷ್ಟು ಸ್ವಚ್ಛವಾಗಿ ಸಿದ್ದರಾಮಯ್ಯರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಮತ್ತೊಬ್ಬರನ್ನ ನಾವು ಇಂಟರ್ವ್ಯೂ ಮಾಡೋಣ. ಧನ್ಯವಾದಗಳು.